Hello guys, welcome to my YouTube channel, Mr. KD1. ಸೊ ನಾನು ಇವಾಗ ಮಾರ್ನಿಂಗಿಂದನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ಆಫೀಸ್ ಕೆಲಸ ಇದ್ದಿದ್ದರಿಂದ ಹೋಲ್ಡ್ ಆಗೋಯ್ತು. ಕೆಲಸ ಮುಗಿಸ್ಕೊಂಡು ಒಂದು ಫಂಕ್ಷನ್ ಇತ್ತು ಕುಣಿಗಲ್ ಹತ್ರ ಬೆಟ್ಟದ ರಂಗಸ್ವಾಮಿ ದೇವಸ್ಥಾನದಲ್ಲಿ, ಅಲ್ಲಿಗೆ ಹೊರಟಿದ್ದೀನಿ. ಒಂದೇ ಮೇನ್ ರೋಡ್ಗೆ. ಅಲ್ಲಪ್ಪ, ಓಕೆ 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 ಲೆಫ್ಟ್ ಸೈಡು ಡಿವೈಡ್ ಮಾಡಿಬಿಟ್ಟಿದ್ದಾರೆ ರೋಡ್ನ. ಸಾರಿ. ಗಾಡಿ ತಗೊಂಡು ಒಂದು ತಿಂಗಳಿಗೆ ಇನ್ನೂ 3 ದಿನ ಇದೆ. ಫಸ್ಟ್ ಟೈಮು ಎತ್ಕೊಂಡು ಬರ್ತಾ ಇದ್ದೀನಿ ನೆಲಮಂಗ್ಲ ಇದ್ರ ಹತ್ರ. ಇದು ದರಿದ್ರಾಗ್ರು ಕೋಲ್ಡ್ ಆಗ್ಬಿಟ್ಟು ಯಾಕೆ ಕೇಳ್ತೀಯಾ? ಯಾರಿಟ್ಟರಿ ಚುಕ್ಕಿ ಹೋಗ್ರಯ್ಯ, ಹೋಗ್ರು. ಹೈವೇಲಿ ಬಂದ್ಬಿಟ್ಟು 40 ಕೈಯಲ್ಲಿ ಬರ್ತಾರಲ್ಲ ಗುರು ಇವರು. ಹಾಂ, ನಾಯ್ಸ್ ಹೆಂಗೆ ಬರ್ತಾ ಇದೆಯೋ ಗೊತ್ತಿಲ್ಲ ನನಗಂತೂ ಸದ್ಯಲ್ಲೂ. ನಾನು ಏನೇನೋ ಜುಗಾಡ್ ಮಾಡಿದ್ದೀನಿ, ಸೊ ಅಟ್ಲೀಸ್ಟ್ ನಾಯ್ಸ್ ಕಂಟ್ರೋಲ್ ಆಗಲಿ ಅಂದ್ಬಿಟ್ಟು. ಏನು ಮಾಡೋದು, ನನಗೆ ಲೆಕ್ಕ ಹೊಡಿತಾ ಇದೆ ಜೋರಾಗಿ ವಿಂಡು. ಏನು ಗುರು ಇದು ಸಮ್ಮರ? ಓ ಇಲ್ಲ, ನಾನು ವಯಸ್ಸರು ಹಾಕಿರೋದಕ್ಕೆ ಹಂಗೆ ಅನಿಸ್ತಾ ಇರೋದು ನನಗೆ. ಏನು ಲೈಕ್ ಎಲ್ಲ ಫುಲ್ ಮೋಡ ಆಗ್ತಾಯಿದ್ದ ವಾತಾವರಣ ಆ ಥರ ಫೀಲ್ ಆಗ್ತಾ ಇದೆ ನನಗೆ. ಏನೋ ಮಾಡ್ತಾ ಇದ್ದಾರೆ. ರಸ್ತೆ ಕಾಮಗಾರಿ ಎಲ್ಲಿದೆ? ಬೋರ್ಡ್ ಹಾಕ್ರ ಬಡ್ಡಿ ಮಕ್ಕಳ ಅಂದರೆ ಕಟೌಟ್ ಹಾಕಿ ನಿಲ್ಸ್ಬಿಟ್ಟಾರಲ್ಲಪ್ಪ. ಓ ಮೈ ಗಾಡ್, 58 56 ಕಂಟ್ರೋಲಲ್ಲಿದ್ದೀನಿ. ಅಣ್ಣ ನೀನು ಈ ಥರ ಎಲ್ಲ ಬರ್ಬೇಡ ಅಣ್ಣ ನೀನು. ಯಾಕ್ರ ಹಿಂಗೆ ಮಾಡ್ತೀರಾ ಗುರು? ಸ್ಪೀಡಾಗಿ ಹೋದ್ರು ಒಂದು ಬೇಜಾರು ಗುರು. ವಾಯ್ಸ್ಗಳು ಎಲ್ಲಿ ಬ್ರೇಕ್ ಆಗಿಬಿಡುತ್ತೇನೋ ಅನ್ನೋದೊಂದು ತಲೆನೋವು ಇದೆ ನನಗೆ. ಯಾಕಂದರೆ ಫಸ್ಟು ನನ್ನ ವ್ಲಾಗಲ್ಲಿ ಬಂದ್ಬಿಟ್ಟು ನಾನು ನೋಡಿರೋ ಪ್ರಕಾರ ಸಿಕ್ಕಾಬಡೆ ಹೆವಿ ಏನೋ ನಾಯ್ಸ್ ಡಿಸ್ಟರ್ಬೆನ್ಸ್ ಅಂದರೆ ವಿಂಡೋದು ಗರ್ರ ಅಂತ ಇರ್ತದೆ. ಈ ಹೈವೇಲಿ ಬಂದಿದ್ದೀನಿ, ಅಲ್ಲ ಏನೋ ಜುಗಾಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಏನಂತ ಅಂದರೆ ಜುಗಾಡ್ ಮಾಡಿದ್ರು ಹೆಲ್ಮೆಟ್ ಹಾಕ್ಕೊಂಡು ವಯಸ್ಸರು ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಕಿವಿಗೆ ಹಂಗೆ ಒಳ್ಳೆ ವಿಂಡ್ಸನ್ ಗರ್ರ ಅಂತ ಹೊಡಿತಾ ಇದೆ. ಈಗ ಇನ್ನು ನಿಮಗೆ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇನ್ನು ಯಾವ ಬಾಲ್ ಬಂದಿದೆ ಅಂದ್ಬಿಟ್ಟು. ಇಲ್ಲಾಂದರೆ ಮೈಕೆ ಬೇರೆ ತೊಗೊಬೇಕಷ್ಟೆ, ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಹುಡುಗರು, ಚಿಕ್ಕ ವಯಸ್ಸಿಂದ ಬರೀ ಜುಗಾಡ್ ಮಾಡಿ ಅಭ್ಯಾಸ. ಜುಗಾಡ್ ಮಾಡಿ ಅದರಲ್ಲೇನೋ ದಬಾಕೋಕ್ಕಾಗಿಲ್ಲ ಅಂದಾಗಲೇ ನೆಕ್ಸ್ಟ್ ಏನಾರು ಬೇರೆ ಆಪ್ಷನ್ ಇಲ್ಲ ಅಂತ ಹೋಯ್ತೀವಿ ತಗೊಳಕ್ಕೆ. ಸುಂಕ ಪಾವತಿಸುವ ಕೇಂದ್ರ ಎಷ್ಟು ಕಿಲೋಮೀಟ್ರ್ ಇದೆ? ಓಕೆ,
ಎಲ್ಲಿ ಹೋಯ್ತಾ ಇದ್ರು? ನನಗೆ ಸ್ವಲ್ಪ ಗಾಡಿ ಮೂವ್ ಮಾಡೋಂಗಿಲ್ಲ, ಗಾಳಿ ಸೌಂಡ್ ಬಂದಿದ ತಕ್ಷಣ ನನಗೆ ಎಲ್ಲಿ ಆಡಿಯೋ ಕ್ವಾಲಿಟಿ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತಪ್ಪ. ಬ್ಯಾಟ್ರಿ ಲೋ, ಓ ಮೈ ಗಾಡ್. ಕದಂಬ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ನೆಲಮಂಗ್ಲ ಸೈಡ್ ಬಂದವ್ರಿಗೆ ಆ ಕದಂಬ ಹೋಟ್ಲಿಗೆ ಬಂದ್ರಪ್ಪ, ನಿಜ ಹೇಳ್ತೀನಿ, ಫುಡ್ಡು ಸೂಪರು ಚೆನ್ನಾಗಿದೆ. ಬಟ್ ಫ್ಯಾಮಿಲಿ ಲೈಕ್ ಲೇಡೀಸ್ ಎಲ್ಲ ಇದ್ದಾಗ ಒಂದು ಕಂಫರ್ಟಬಲ್ ಝೋನ್ ಆಗಿರುತ್ತೆ, ನಮಗೂ ಆರಾಮಾಗಿ ತಿನ್ಬೋದು. ಇನ್ನೊಂದೇನಂದರೆ ವಾಶ್ರೂಮ್ಸ್ ಎಲ್ಲ ಹೆವಿ ನೀಟ್ ಹೈಜೀನ್ ಆಗಿಟ್ಟಿರ್ತಾರೆ. ಫ್ಯಾಮಿಲಿ ಅಂತ ಬಂದರೆ ಕದಂಬಾಗಿ ಬಂದರೆ ನಾನು ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಒನ್ ಟೈಮ್ ಏನೋ ವಿಸಿಟ್ ಮಾಡಿದೆ, ಭಾರಿ ಖುಷಿಯಾಗೋಯ್ತು. ಮೇಂಟೆನೆನ್ಸ್ ಸೂಪರ್ ಆಗಿದೆಪ್ಪ. ಸೊ ಮೋಸ ಇಲ್ಲ, ಮೇಂಟೆನೆನ್ಸ್ ಇರೋದ್ರಿಂದ ಮೋಸ ಇಲ್ಲ. ಫ್ಯಾಮಿಲಿ ಹೇಳಿ ಮಾಡಿಸ್ದಂಗಿದೆ ಗುರು ಅಷ್ಟೇ. ಸೋಲೂರು 9 ಕಿಲೋಮೀಟರ್ಗಳುಂಟು. ನನಗೆ ಈ ರೋಡಲ್ಲಿ ಬಂದರೆ ನನಗೆ ನೆನಪಾಗೋದೆ ಒಂದು ಅವ್ರಿಗೆರೆ ಇಲ್ಲ ಜಿಡ್ಗೆರೆ, ಯಾಕಂದರೆ ನಮ್ಮ ಫ್ರೆಂಡು ಅವ್ರೂರು. ಅದು ಬಿಟ್ಟರೆ ನಮ್ಮೂರು, ಲೈಕ್ ನಮ್ಮೂರು ಅಂದರೆ ಮಂಗಳೂರು. ಸೊ ಮಂಗಳೂರು ಅಂದರೆ ಎಮೋಷನ್ಸು ನಮಗೆ. ಅದನ್ನೊಂಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಒಂಥರ ಮಜಾ ಅದು. ನನಗಿವಾಗ ಅದೇ ಫೀಲ್ ಕೊಡ್ತಾ ಇದೆ ನನಗೆ. ಹೋಟೆಲ್ ಸಂಭ್ರಮ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಗುರು? 40 ಕಿಲೋಮೀಟರ್ಸ್ ಇದೆಯಾ? ಓ ಮೈ ಗಾಡ್. ಅಪಘಾತಕ್ಕೆ ಅವಸರವೇ ಕಾರಣ. ಒಡ್ಡಿ ಮಕ್ಕಳ ಹೆಣ್ಮಕ್ಳಿಗೆ ಕರ್ಕೊಂಡು ಹುಷಾರಾಗಿ ಹೋಗ್ರು. ಹೆಣ್ಮಕ್ಳು ಕರ್ಕೊಂಡು ಶೋಕಿಗೆ ಹೋಗಿ ಗಾಡಿ ಓಡಿಸ್ಕೊಡ್ರಿ ಪಾಪ. ಏನು ಅರ್ಜೆಂಟ್ ಇರ್ತದೆ ಏನೋ, ನಾವು ಸುಮ್ಮನೆ ನೋಡ್ಬಿಟ್ಟು ಹಂಗೆ ಬ್ಲೈಂಡಾಗಿ ಮಾತಾಡೋಕ್ಕಾಗಲ್ಲ. ಏನು ನಾವು ಭಾರಿ ಸಾಸ ಹೇಳ್ತಾರ? ಅಲ್ಲ, ನಾವು ತಪ್ಪು ಯಾರು ತಾನೇ ಮಾಡಲ್ಲ ಹೇಳ್ಬಿಡು, ಕರೆಕ್ಟ್ ಅಲ್ವಾ? ತಪ್ಪು ಯಾರು ತಾನೇ ಮಾಡಲ್ಲ. ಆದರೂ ಅವಾಗ ಎಲ್ಲರೂ ಒಳ್ಳೆಯವರಾಗೋಕ್ಕೆ ಒಂದು 4 ಬುದ್ಧಿ ಮಾತುಗಳು ಹೇಳ್ತಾ ನಾವು ಒಳ್ಳೆಯವರಾಗೋದು ಅಷ್ಟೇ, ಗ್ಯಾಪಲ್ಲಿ ಹೇಳ್ಬಿಟ್ಟು. ಎಲ್ಲರೂ ಅದೇ ಹೆಸರಲ್ಲಿ ಬಂದವರೇ ಬರೋರೇನೆ. ಇವರು ಅಂದರೆ ಸಾಕು ಹೊಡೆಯೋಕ್ಕೆ ಬರ್ತಾರಪ್ಪ ಜನ. ವಾವ್, ಯಾರು ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ಕೋಗ್ರು. ಅಫಿಷಿಯಲ್ ಆಗಿ ಬಾವಿಗೆ ಬೀಳ್ತವ್ರೆ, ಲೈನಾಗಿ ಹೋಯ್ತವ್ರೆ, ಜಿಕ್ಕ ಎಲ್ಲ ಸ್ವಿಫ್ಟ್ ಕಾಂದ. ಇವ್ರು ಯಾರೋ 2ನೇ ಶಿಫ್ಟು, 3ನೇ ಶಿಫ್ಟು, 4ನೇ ಶಿಫ್ಟು. ಮೋಸ್ಟ್ಲಿ ಇನೋವಾದಲ್ಲೇ ಇರಬೇಕು, ಗಂಡು ಹೆಣ್ಣು. ದೊಡ್ಡ ಕಾರು ಇನೋವಾ. ಟೈಮ್ ಆಗಿದೆ, ಕಾಯ್ತಾ ಇದ್ದಾರಲ್ಲಿ. ಗಾಡಿ ಎತ್ಕೊಂಡು ಚೆಚ್ಚೋಣ ಅನಿಸುತ್ತೆ. ಫಸ್ಟ್ ಸರ್ವಿಸು ಆಗಿಲ್ಲ. 100% ಇವಾಗೇನಾದರೂ ನಾಯ್ಸ್ ಇಲ್ದಿರೋ ಚೆನ್ನಾಗಿ ಬಂತು ಅಂದರೆ ಬೇರೆ ನಿಮ್ಗೊಂದು ಅಡ್ಡ ಬಿಟ್ಬಿಡ್ತೀನಿ ನಮಸ್ಕಾರ ಹೊಡೆಯೋಕ್ಕೆ. ಇಲ್ಲಾಂದರೆ ನೀನು ಹೆಸರು ಹೇಳ್ಕೊಂಡು ಡಿಲೀಟ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. RX ಕರು ಕ್ರೇಜಿ ಬೈಕಮ್ಮ.
ಇನ್ ಫ್ಯೂಚರು ಎಂತೆಂಥ ಬೈಕ್ ಬಂದ್ರೂ ಈ RX 100 135 ಇದೆಲ್ಲ ಲೆಜೆಂಡ್ಸು ಒಂಥರ ಆ ಕ್ಯಾಟಗರಿಲಿ ಇರೋವಂಥದ್ದು. ಹೆಂಗೆ ಅಂದರೆ ಈ ಹೆಸ್ರುಗಳು ಯಾವತ್ತೂ ಇಳಿಸಲ್ಲ. ಫೀಲ್ಡಲ್ಲಿ ಹಂಗೆ ಹೆಸ್ರು ಹೋಗ್ಬಿಟ್ಟವೆ ಗಾಡಿಗಳು. ಪಾಪ ರೈಟಲ್ಲಿ ಒಂದು ಗಾಡಿ ಬೇರೆ ಬರ್ತಾಯಿದೆ, ಹೋಗ್ರು ನೀನು. ನೋಡ ಸೋಕಿ ನೋಡ, 2 ವೀಲರ್ ಒಂದು ಲೆಫ್ಟಿಗೆ ಬರೋಕ್ಕಾಗಲ್ವಾ? ಹಾಂ ಏನು ಜನ ಇರೋಲ್ಲ. ಈ ನನ್ನ ಮಕ್ಕಳಿಂದನೇ ಬೇರೆ ಬೈಕರ್ಸ್ಗಳಿಗೆಲ್ಲ ಉಗಿಸ್ಕೊಳ್ಳೋದು. ಏನಾರ ಹೆಚ್ಚು ಕಡಿಮೆ ಆಗಿ ಸತ್ತೋದ. ಇವಾಗ ನನ್ನ ಮಗ ಏನಾದ್ರು ಬ್ರೇಕ್ ಹಿಡ್ದಿಲ್ಲ ಅನ್ಕೋ, ಓಮ್ನಿ ಅವನು ಹೊಗೆನೇ ನೀನು ಸ್ಪೀಡಲ್ಲಿ ಬಂದು ಯಾವ ನೋಡಿ ಅವಾಗ. ಇಲ್ಲ ನಮ್ಮನ್ನೇನು ಟಚ್ ಮಾಡಿಬಿಡ್ತಾರ, ಬಂಡೆ ಏರಿಯಾಗಳು ಬೇಡ, ಅವ್ನಿಗೆ 2 ನಿಮಿಷ ಮಾಡೋದು. ಹೋದ್ರೆ ಪ್ರಾಣ ನಿಂದು. ಅವ್ನು ಹೋಗ್ಬಿಟ್ಟು ಬತ್ತನೆ ಬೇಕಂದ್ರೆ ಅವ್ನು ದುಡ್ಡು ಇತ್ತಂದ್ರೆ ನಾಚೆ ಬತ್ತನ್ ಗುರು. ನಿನ್ನ ಹತ್ರ ದುಡ್ಡಿದ್ರು ನಿನ್ನ ಕೈಲಿ ವಾಪಸ್ ಬರೋಕ್ಕಾಗಲ್ಲ, ಜೀವ ತುಂಬಕ್ಕಾಗಲ್ವಲ್ಲ. ದೌಲತ್ಗಳು ಬಿಟ್ಬಿಡ್ರಿ. ಯಾಕಂದರೆ ಈ ಮಾತು ನಾನು ಏನಕ್ಕೆ ಕೇಳ್ತೇನೆಂದರೆ, ನಾನು ಕಾರ್ ಓಡಿಸ್ಬೇಕಾದ್ರೆ ಇದೇ ಆಗೋದು. ಜನ ಹೆಂಗೆ ಅಂದರೆ ಒಳ್ಳೆ ರೀತಿಲಿ ಹೇಳ್ಬಿಟ್ರೆ ನಮಗೆ ಭಯ ಬೀಳ್ತಾನೆ ಗುರುನು ಅಂತ ಹೇಳ್ತಾರೆ. ರಫಾಗಿ ಹೇಳ್ಬಿಟ್ರೆ ಏನು ರೌಡಿನಾ ನೀನು ಅಂತ ಕೇಳ್ತಾರೆ. ಹೆಂಗಿದ್ರು ತಪ್ಪೆ, ಹೆಂಗೆ ಮಾತಾಡಿದ್ರು ತಪ್ಪೆ. ಎಷ್ಟೇ ಆದರೂ ಬೈಕೊಂತೀರಾ ಹೇಳ್ಕೊತೀರಾ ಅಂತ ಹೇಳ್ಬಿಟ್ಟು ನುಗ್ತಾ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಇವಾಗ ನಾವು ಮಾಡೋದು ಹಂಗೇನೆ. ಓಕೆ, ಇಲ್ಲೇ ಲೆಫ್ಟ್ ತೊಗೊಬೇಕು. ಓಕೆ, ನಾನು ಹಂಗೆ ಹೋಗ್ಬಿಡ್ತಿದ್ದೆ, ನೋಡ್ಕೊಂಡು ಒಳ್ಳೇದೇ ಆಯ್ತು. ನಾನು ಬೆಂಗಳೂರು ಹಾಸನ ಕುಣಗಲ್ಲು ಬೇರೆ ಸ್ವಿಚ್ ಆಫ್ ಆಗೋಯ್ತು. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಚಾರ್ಜಿಂಗ್ ಹಾಕಬೇಕು. ಇಲ್ಲೇ ಹಾಕುವ. ಫೋನ್ ಬೇರೆ ಸ್ವಿಚ್ ಆಫ್ ಆಗುತ್ತಲ್ಲ ಗುರು. ಯಪ್ಪ, ಈ ಒಂದು ಪ್ಲೇಸಲ್ಲಿ ಒಂದೊಂದಲ್ಲ ಗುರುಗಳು. ಮೊನ್ನೆ ತಾನೇ ಹೋಗ್ಬಿಟ್ಟು ಡಿಸ್ಪ್ಲೇ ರೆಡಿ ಮಾಡಿಸ್ಕೊಬಂದೆ. ಆಲ್ರೆಡಿ ಬಂದ್ಬಿಟ್ಟು ಫೋನ್ ಬೇರೆ ಸ್ವಿಚ್ ಆಫ್ ಬೇರೆ ಆಗಿಬಿಟ್ಟಿದೆ. ಅಂದರೆ ಮಿಚ ಅದಕ್ಕೂ ಇದಕ್ಕೇನು ಸಂಬಂಧ ಅಂತಲ್ಲ, ಲೈಕ್ ಅಂದರೆ ಬ್ಯಾಟ್ರಿ ಹೋಗ್ಬಿಟ್ಟಿದೆ. ಬ್ಯಾಟ್ರಿ ಅಷ್ಟೊಂದು ಇದಿಲ್ಲ. ಓಹೋ, ಪುಣ್ಯ ಮಾಡಿದ್ದೀರಾ ಗುರು ನೀವೆಲ್ಲ. ಹಳ್ಳಿ ಸಗಡು ಎಮ್ಮೆ ಅದು ಇದು ಮಾಡಿಕೊಂಡು. ಅಯ್ಯೋ ಶಿಟ್, ಇದು CT 100 ಅನ್ಕೋ. ಅಯ್ಯೋ ಥೂ, ಇದು ಆಗೋದು ಇಲ್ಲ ಬಾಗುರು. ಇದು ಒಂದು ಬೇರೆ ಸ್ವಿಚ್ ಆಫು, CT 100. ಸರಿ, ಇವಾಗೇನೋ ಮಾಡೋಕ್ಕೆ ಆಪ್ಷನ್ ಇಲ್ಲ. ವ್ಲಾಗ್ನ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಅಲ್ಲ ಹತ್ರ ಹೋದಾಗ ಮಾಡೋದಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ಸೊ ಫ್ರೆಂಡ್ಸ್, ಇವಾಗ ಏನಾಯಿತು ಅಂದರೆ ನಮ್ಮದು ಅದು ಯಾವುದಪ್ಪ ಅದು ದೇವಸ್ಥಾನ ಹೆಸರು ಬಾಯಿ ಬರ್ತಾರಲ್ಲಪ್ಪ, ಬೆಟ್ಟಬರಂಗ ಸ್ವಾಮಿ. ಅವಾಗಲೇ ಹೋಗ್ಬೇಕಾದ್ರೆ ಏನಾಯಿತು, ಹಂಗೆ ಹೋಗ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಯಿತು. ಅಯ್ಯೋ, ಚಾರ್ಜಿಂಗ್ ಇರಲಿಲ್ಲ. ಒಂದೆರಡಲ್ಲ ತಲೆನೋವು ಬಿದ್ದಿದ್ದು. ಸೊ ಹಂಗೋ ಎತ್ಕೊಂಡು ರೀಚ್ ಆದೆ ನಾನು. ಅದು ಲಾಕ್ ಮಾಡ್ತಾ ಇರೋ ಫೋನಲ್ಲೇ ಇಟ್ಕೊಂಡು ಲೊಕೇಶನ್ ಕಳಿಸ್ಕೊಂಡು ರೀಚ್ ಆಗಿಬಿಟ್ಟು ಇದರಲ್ಲೂ ಬ್ಯಾಟ್ರಿ ಡೌನ್ ಆಯಿತು. ಏನು ಮಾಡೋಣ? ಸೊ ಅದಕ್ಕೆ ಎತ್ಕೊಂಡು ನಮ್ಮ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೊಂದು ಚಿಕ್ಕದಾಗ ಒಂದು ಶಾರ್ಟ್ ತೆಗ್ದಿದ್ದೀನಿ. ಆದರೆ ನಾನು ನಿಮಗೆ ಇಲ್ಲಿ ವೀಡಿಯೋದೆಲ್ಲ ಅಂದರೆ ಅಪ್ಲೋಡ್ ಮಾಡ್ತೀನಿ, ಲಾಸ್ಟಲ್ಲಿ ಮಾಡ್ತೀನಿ, ಸ್ಟಾರ್ಟಿಂಗೆಲ್ಲ ಮಾಡಿರ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಚಾರ್ಜಿಂಗ್ ಹಾಕ್ಕೊಂಡು ಅವ್ರ ಮನೇಲಿ ಹೋಗಿ ಸ್ವಲ್ಪ ಹೊತ್ತು ಅವ್ರ ಮನೆಗೆ ಹೋಗಿ ಸ್ವಲ್ಪ ಚಾರ್ಜಿಂಗ್ ಹಾಕ್ಕೊಂಡು ಅಲ್ಲಿಂದ ನಾನು ಹೊರಟೆ. ಇವಾಗ ಬಿಟ್ಟೆ ಗುರು, ಬೆಂಗಳೂರು ಹೊಡೆಯೋದೇ ಇವಾಗ ಗಾಡಿ. ರೇ ನೋಡಲ್ವಲ್ಲ ಗುರು ನಾನು. ಏನು ಮಾಡ್ತವ್ರೆ ಚೆನ್ನಾಗಿರೋ ಜಾಗನ.
70 ಆವ್ರೇಜ್ ತೋರಿಸ್ತದೆ ಅಂದರೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿ ನಿಲ್ಲಿಸ್ಬೇಕಾಗುತ್ತೆ ಇವಾಗ. ಸೊ ಗ್ರೋ ನಮ್ಮ ಬ್ಯಾಡ್ ಲಕ್ ಹೆಂಗೈತಂದರೆ ಅಲ್ಲಿಂದ ಮಾಡ್ಕೊ ಬಂದ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಐಫೋನ್ ನಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಟೀ ಹಾಕ್ಕೊಂಡು ಫೋನ್ ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಂಡ್ಬಿಟ್ವಿ. 7% ಬಂದ್ಬಿಟ್ಟೈತೆ. ಸೊ ಅದಕ್ಕೆ ಅಲ್ಲಿಂದ ಏನು ಆನ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಏರಿಯಾ ಒಳಗಡೆ ಎಂಟ್ರಿ ಕೊಟ್ಟೆ. ಜಸ್ಟ್ ಉತ್ತರಹಳ್ಳಿಯಲ್ಲಿದ್ದೀನಿ ಈಗ. ಅಂದಿವೆ ನಮ್ಮೊಂದು ಹುಡುಗಂದೊಂದು ಮದುವೆ ಇತ್ತು, ಸಾರಿ ರಿಸೆಪ್ಷನ್ನ ಹೋಗ್ಬಿಟ್ಟು ಅಂದರೆ ಹೋಗೋದೇ ಹೋಗ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟಲ್ಲ ಇಲ್ಲೆಲ್ಲ ಫೋನ್ ಹಾಕ್ಬಿಟ್ಟು ರೆಡಿನಾ ಅಂತ ಅಂದಾಗಲೇ ಗೊತ್ತಾಗಿದ್ದು ಇವತ್ತೊಂದು ರಿಸೆಪ್ಷನ್ ಆಯ್ತಲ್ಲಪ್ಪ ಅಂದ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿಗೆ ಹೊಡೆದ್ವಿ ಗಾಡಿನ. ಈಗ ಶಿಸ್ತಾಗಿ ಹೋಗಿ ಒಂದೇ ಮೂಗಿನ 4 ಜನ ಕೊಟ್ಟು ಉಣ್ಕೊಂಬತ್ತಾ ಇರೋದು. ಪಾಪ ಏನು ಊರು ಇದು, ಉತ್ತರಹಳ್ಳಿ ರೂಟು. ಹೆಂಗೋ ಸ್ಟ್ರೇಟಾ? ಒಂಬತ್ತು ಕಾಲ ವಾ ರೈಟಾ?